ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರೋದು ಅಂದರೆ ಫೋನ್ಪೇ ಬೇಡ ಅನ್ನೋದು. ಯಾಕೆ ಎಲ್ಲರೂ ಬೇಡ ಅಂತ ಇದ್ದಾರೆ ಗೊತ್ತಾ? ಇದಕ್ಕೆ ಕಿಚ್ಚ ಸುದೀಪ್ ಅವರು ಏನು ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಾ? ಇದರಿಂದ ಏನೆಲ್ಲ ಬದಲಾಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಭಾರತದಲ್ಲಿ ಅತಿ ಹೆಚ್ಚು ಚಾಲ್ತಿಯಲ್ಲಿರುವಂಥ ಆನ್ಲೈನ್ ಪೇಮೆಂಟ್ ಆ್ಯಪ್ಗಳಲ್ಲಿ ಈ ಫೋನ್ಪೇ ಕೂಡ ಒಂದು. ಎಲ್ಲೇ ಹೋದರೂ ಏನೇ ತೊಗೊಂಡ್ರೂ ಕೈಯಲ್ಲಿ ಕಾಸಿಲ್ಲ ಅಂದರೂ ಕೇಳೋದು ಫೋನ್ಪೇ ಇದೆಯಾ ಅಂತ. ಬೇರೆ ಬೇರೆ ಆ್ಯಪ್ಸು ಎಷ್ಟೇ ಇದ್ದರೂ ಕೂಡ ಮೊದಲು ಬರೋದು ನಮಗೆ ಫೋನ್ಪೇ. ಇಂಥ ಆ್ಯಪ್ನ ನಮ್ಮ ಜನ ಯಾಕೆ ಬೇಡ ಅಂತ ಇದ್ದಾರೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಸರ್ಕಾರ ಈಗ ಮಾಡಿರೋವಂಥ ಒಂದು ಆದೇಶದ ಬಗ್ಗೆ ಗೊತ್ತಾಗಬೇಕು. ಏನಪ್ಪ ಅದು ಅಂತೀರಾ? ಕರ್ನಾಟಕದಲ್ಲಿರುವಂಥ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ನೀಡಲೇಬೇಕು ಅನ್ನೋದು. ಇದರಿಂದಾಗಿ ಎಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ, ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕನ್ನಡಿಗರಿಗೆ ಅವಕಾಶ ಸಿಗುತ್ತೆ ಎನ್ನುವ ಸಲುವಾಗಿ ಈ ಆದೇಶನ ಸರ್ಕಾರ ಜಾರಿಗೆ ತಂದಿದೆ. ಇದಕ್ಕೆ ಪರ ವಿರೋಧಗಳು ಬಂದವು. ಎಷ್ಟೋ ಕಂಪನಿಗಳು ಈ ಆದೇಶನ ಒಪ್ಪಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಫೋನ್ಪೇ ಕಂಪನಿ CEO ಸಮೀರ್ ನಿಗಮ್ ಅವರು ಇದನ್ನು ಒಪ್ಪಲಿಲ್ಲ. ಇದ್ರ ಬಗ್ಗೆ ತಮ್ಮ ಎಕ್ಸ್ ಅಪ್ಲಿಕೇಶನ್ನಲ್ಲಿ ತಮ್ಮ ಅಕೌಂಟ್ನಲ್ಲಿ ಹಂಚಿಕೊಂಡ್ರು. ಇದರಿಂದ ರೊಚ್ಚಿಗೆದ್ದ ಕನ್ನಡಿಗರು ಫೋನ್ಪೇ ಬೇಡ ಅಂತ ಹೇಳಿ ಪ್ರತಿಭಟನೆಗೆ ಶುರು ಮಾಡಿದ್ರು. ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಜೊತೆಯಾಗಿ ಬಾಯ್ಕಾಟ್ ಫೋನ್ಪೇಗೆ ಸೇರಿದ್ರು. ಇದರ ಕೂಗು ಕಿಚ್ಚ ಸುದೀಪ್ ಅವ್ರಿಗೂ ಮುಟ್ತು. ಕಿಚ್ಚ ಸುದೀಪ್ ಅವರು ಕರ್ನಾಟಕದಲ್ಲಿ ಫೋನ್ಪೇ ನ ಅಂಬಾಸಿಡರ್ ಆಗಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ಮೇಲೆ ಕಿಚ್ಚ ಸುದೀಪ್ ಅವರು ಮಾಡಿದ ಆ ಕೆಲಸದಿಂದ ಫೋನ್ಪೇ CEO ಅವರು ಸ್ವತಃ ಬಂದು ಕ್ಷಮೆ ಕೇಳೋ ಹಾಗೆ ಮಾಡ್ತು. ಏನ್ ಮಾಡಿದ್ರು ಗೊತ್ತಾ ಕಿಚ್ಚ ಸುದೀಪ್ ಅವರು? ಫೋನ್ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಕಿಚ್ಚ ಸುದೀಪ್ ಅವರು ಫೋನ್ಪೇ ಕಂಪನಿಯವ್ರ ಮೇಲೆ ವಾರ್ನಿಂಗ್ ಮಾಡ್ತಾ, ತಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇನ್ನು ಮುಂದುವರಿಯಲ್ಲ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಕಾಶ ನೀಡಿಲ್ಲ ಅಂದರೆ ನಾನು ನಿಮ್ಮ ಕಂಪನಿ ಪರವಾಗಿ ಯಾವುದೇ ಆ್ಯಡ್ಸ್ಗಳಲ್ಲಾಗಲಿ ಯಾವುದೇ ಸ್ಪೀಕರ್ಗಳಲ್ಲಿ ನನ್ನ ಧ್ವನಿಯನ್ನು ಕೊಡೋದಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳಿ ಅವರ ಮುಂದೆ ಒಂದು ವಾರ್ನ್ ಮಾಡಿದ್ರು. ಈಗಾಗಲೇ ಎಲ್ಲ ಕಡೆ ಫೋನ್ಪೇಯಲ್ಲಿ ಕಿಚ್ಚ ಸುದೀಪ್ ಅವರ ವಾಯ್ಸು ಬರ್ತಾ ಇದೆ. ಯಾವುದೇ ಹಣ ರಿಸೀವ್ ಆದರೂ ಕೂಡ ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲೇ ಅದು ಅನೌನ್ಸ್ ಆಗುತ್ತೆ. ಫೋನ್ಪೇ ಕಂಪನಿಯವರು ಇದನ್ನ ಆ ರೀತಿ ಅಳವಡಿಸಿದ್ದಾರೆ. ಈಗ ಕಿಚ್ಚ ಸುದೀಪ್ ಅವರ ನಿರ್ಣಯ ಹೊರಬೀಳ್ತಿದ್ದಂತೆ ಹೆದರಿ ಸ್ವತಃ ಫೋನ್ಪೇನ CEO ಸಮೀರ್ ನಿಗಮ್ ಅವರೇ ತಮ್ಮ ಅದೇ ಎಕ್ಸ್ ಅಪ್ಲಿಕೇಶನ್ ನಲ್ಲಿ ಕ್ಷಮೆ ಕೇಳಿದ್ದಾರೆ. ಇದು ನಮ್ಮ ಕನ್ನಡಿಗರಿಗಿರುವಂತಹ ಗತ್ತು. ಇದು ನಮ್ಮ ಕಿಚ್ಚ ಸುದೀಪ್ ಅವ್ರಿಗಿರುವಂತ ತಾಕತ್ತು. ಅವರ ಒಂದು ಮಾತಿಗೆ ಹೆದರಿ ಅಷ್ಟು ದೊಡ್ಡ ಕಂಪನಿಯ CEO ಕ್ಷಮೆ ಕೇಳಿರೋದು ಅಂದ್ರೆ ಸಾಧಾರಣ ಮಾತಲ್ಲ. ಯಾವತ್ತಿಗೂ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಇದು ನಮಗೆ ಎತ್ತಿ ಹೇಳ್ತಾ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.